ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ರೆಹಮಾನ್ ಹಾಸನ್. IPL ಧಮಾಕಾ 2025 TV9 ಡಿಜಿಟಲ್ನ ಈ ಸ್ಪೆಷಲ್. ನಾವು ಪ್ರತಿದಿನ IPLನ ಕೆಲವೊಂದಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ಹೇಳ್ತಾ ಇರ್ತೀವಿ. ಜೊತೆಗೆ ಇನ್ನು ಇವತ್ತಿರುವಂಥ ಒಂದು ಪಂದ್ಯದ ಬಗ್ಗೆ ಒಂದಷ್ಟು ವಿಶ್ಲೇಷಣೆಯನ್ನು ಕೂಡ ಕೊಡ್ತೀವಿ. ಯಾರು ಚೆನ್ನಾಗಿ ಆಡ್ಬೋದು, ಯಾರು ಚೆನ್ನಾಗಿ ಆಡಲಿಕ್ಕಿಲ್ಲ, ಅಥವಾ ಯಾವ ಟೀಮ್ ಗೆಲ್ಬೋದು, ಪ್ರೊಡಿಕ್ಷನ್ಸ್ ಏನಿದೆ, ಸೊ ಪಿಚ್ ಹೇಗೆ ವರ್ತನೆ ಮಾಡ್ಬೋದು, ಟೀಮ್ ಸ್ಟ್ರೆಂತ್ ಏನಿದೆ, ವೀಕ್ನೆಸ್ ಏನಿದೆ, ಇದೆಲ್ಲದರ ಬಗ್ಗೆಯೂ ಕೂಡ ನಾವು ಮಾತಾಡ್ತಾ ಹೋಗ್ತೀವಿ. ಇವತ್ತು ಸೂಪರ್ ಸ್ಯಾಟರ್ಡೆ, ಯಾಕಂದರೆ ಎರಡು ಮ್ಯಾಚ್ಗಳು ಇವತ್ತಿದೆ. ಒಂದು ಚೆನ್ನೈ ಸೂಪರ್ ಕಿಂಗ್ಸ್ ಮತ್ತು ಡೆಲ್ಲಿ ಕ್ಯಾಪಿಟಲ್ಸ್ ನಡುವೆ ನಡೆಯುವಂಥ ಒಂದು ಪಂದ್ಯ. ಮಧ್ಯಾಹ್ನ ಆರಂಭವಾಗುತ್ತೆ ಆ ಪಂದ್ಯ. ಇನ್ನು ಸಂಜೆ ಇನ್ನೊಂದು ಪಂದ್ಯ ಇರುತ್ತೆ, ಅದು ಪಂಜಾಬ್ ಕಿಂಗ್ಸ್ ವರ್ಸಸ್ ರಾಜಸ್ಥಾನ್ ರಾಯಲ್ಸ್ ನಡುವೆ ನಡೆಯುವಂಥ ಒಂದು ಪಂದ್ಯ. ಸೊ ಮೊದಲ ಪಂದ್ಯದ ಬಗ್ಗೆ ನಾವು ಒಂದು ಸ್ವಲ್ಪ ಡೀಟೇಲ್ಸ್ ಮಾತಾಡ್ತಾ ಹೋಗೋಣ. ಚೆನ್ನೈ ಸೂಪರ್ ಕಿಂಗ್ಸ್ ಮತ್ತು ಡೆಲ್ಲಿ ಕ್ಯಾಪಿಟಲ್ಸ್ ನಡುವೆ ನಡೆಯುವಂಥ ಒಂದು ಪಂದ್ಯ ತುಂಬ ಇಂಪಾರ್ಟೆಂಟ್ ಮ್ಯಾಚ್ ಆಗುತ್ತೆ ಚೆನ್ನೈ ಪಾಯಿಂಟ್ ಆಫ್ ವ್ಯೂ. ಯಾಕಂತ ಹೇಳಿದ್ರೆ ಈಗಾಗಲೇ ಎರಡು ಬ್ಯಾಕ್ ಟು ಬ್ಯಾಕ್ ಸೋಲುಗಳನ್ನು ಅನುಭವಿಸಿರುವಂಥ ಚೆನ್ನೈ ಒಂದು ಕಡೆ, ಎರಡು ಬ್ಯಾಕ್ ಟು ಬ್ಯಾಕ್ ಗೆಲುವನ್ನು ದಾಖಲಿಸಿರುವಂಥ ಡೆಲ್ಲಿ ಒಂದು ಕಡೆ. ಸೊ ಹಾಗಾಗಿ ಇವತ್ತಿನ ಒಂದು ಮ್ಯಾಚ್ ಹಲವಾರು ವಿಚಾರಗಳಿಂದ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಅಂತ ಹೇಳಬೇಕು. ಇವತ್ತು ಒನ್ಸ್ ಅಗೇನ್ ಮ್ಯಾಚ್ ನಡೆಯುವಂಥದ್ದು ಚೆನ್ನೈನಲ್ಲಿ, ಚಿದಂಬರಂ ಸ್ಟೇಡಿಯಂ, ಚೆಪಾಕ್ನಲ್ಲಿ ನಡೆಯುವಂಥ ಒಂದು ಪಂದ್ಯ. ಈಗಾಗಲೇ ಅದೇ ಸ್ಟೇಡಿಯಂನಲ್ಲಿ CSK ಮ್ಯಾಚನ್ನು ಸೋತಿದೆ, RCB ವಿರುದ್ಧ ಒಂದು ಸೋಲನ್ನು ಅನುಭವಿಸಿದೆ. ಅದಾದ ನಂತರ ಮತ್ತೆ ರಾಜಸ್ಥಾನ್ ರಾಯಲ್ಸ್ ವಿರುದ್ಧನೂ ಕೂಡ ಚೆನ್ನೈ ಸೂಪರ್ ಕಿಂಗ್ಸ್ ಸೋತಿರುವಂಥದ್ದು. ಸೊ ಹಾಗಾಗಿ ಇವತ್ತಿನ ಒಂದು ಪಂದ್ಯ ಗೆಲ್ಲಲೇಬೇಕಾದಂಥ ಒಂದು ಅನಿವಾರ್ಯತೆ ಇದ್ದೇ ಇದೆ. ಟೀಮ್ ಮತ್ತೆ ವಾಪಸ್ ಬರಬೇಕು, ಟೀಮ್ ಮೊರಾಲಿಟಿ ಬೂಸ್ಟ್ ಆಗಬೇಕು ಅಂತ ಹೇಳಿದ್ರೆ ಇವತ್ತಿನ ಗೆಲುವು ಬಹಳ ಮುಖ್ಯ ಚೆನ್ನೈ ಸೂಪರ್ ಕಿಂಗ್ಸ್ಗೆ. ಟಾಕ್ ಆಫ್ ದ ಟೌನ್ ಅಂತ ಹೇಳಿದ್ರೆ ಈಗ ಸದ್ಯಕ್ಕೆ ಟ್ರೆಂಡಿಂಗಲ್ಲಿರುವಂಥ ಒಂದು ವಿಷಯ ಅಂತ ಹೇಳಿದ್ರೆ ಮತ್ತೆ ಮಹೇಂದ್ರ ಸಿಂಗ್ ಧೋನಿ ಕ್ಯಾಪ್ಟನ್ ಆಗ್ತಾರಾ, ಕ್ಯಾಪ್ ತೊಡ್ತಾರಾ, ಕ್ಯಾಪ್ಟನ್ಶಿಪ್ ಕ್ಯಾಪ್ನ ಅನ್ನುವಂಥದ್ರ ಬಗ್ಗೆ ಚರ್ಚೆಗಳು ಸ್ಟಾರ್ಟ್ ಆಗಿದೆ. ಇದಕ್ಕೆ ಕಾರಣ ಏನಂತ ಹೇಳಿದ್ರೆ ಗಾಯಕ್ವಾಡ್ ಅವರ ಇಂಜುರಿ. ಋತುರಾಜ್ ಗಾಯಕ್ವಾಡ್ ಲಾಸ್ಟ್ ಸೀಸನ್ನಿಂದಲೂ ಕೂಡ ಚೆನ್ನೈ ಸೂಪರ್ ಕಿಂಗ್ಸ್ನ ಮುನ್ನಡೆಸ್ತಾ ಇದ್ದಾರೆ. ಇನ್ಫ್ಯಾಕ್ಟ್ 2023ಯಲ್ಲೇ ಲಾಸ್ಟು ಧೋನಿ ಕ್ಯಾಪ್ಟನ್ ಆಗಿದ್ದು. ಅದಾದ ನಂತರ ಅದೇ ಸೀಸನ್ನಲ್ಲಿ ಗಾಯಕ್ವಾಡ್ ಅವರಿಗೆ ಬಿಟ್ಕೊಟ್ರು. ನಂತರ ಹೋಲ್ ಸೀಸನ್ ಲಾಸ್ಟ್ ಟೈಮು ಪೂರ್ತಿ ಸೀಸನ್ ಗಾಯಕ್ವಾಡ್ ಅವರೇ ಟೀಮನ್ನು ಮುನ್ನಡೆಸಿದ್ರು. ಈ ಸೀಸನ್ನು ಕೂಡ 3 ಮ್ಯಾಚನ್ನ ಗಾಯಕ್ವಾಡ್ ಮುನ್ನಡೆಸ್ತಾ ಇದ್ದಾರೆ. ಬಟ್ ಸದ್ಯಕ್ಕೆ ಗಾಯಕ್ವಾಡ್ ಇಂಜುರಿಲಿದ್ದಾರೆ. ಬಿಕಾಸ್ ಲಾಸ್ಟ್ ಮ್ಯಾಚಲ್ಲಿ ರಾಜಸ್ಥಾನ್ ರಾಯಲ್ಸ್ ಮ್ಯಾಚ್ನಲ್ಲಿ ತುಷಾರ ದೇಶಪಾಂಡೆ ಅವರ ಒಂದು ಬಾಲ್ ಅವರ ಎಲ್ಬೋಗೆ ಹಿಟ್ ಆಯಿತು. ಸೊ ಹಾಗಾಗಿ ತುಂಬಾ ಪೇಯ್ನ್ ಆಗ್ತಾ ಇತ್ತು ಆ ಟೈಮ್ನಲ್ಲಿ. ಬಟ್ ಸ್ಟಿಲ್ ಬ್ಯಾಟಿಂಗ್ ಕಂಟಿನ್ಯೂ ಮಾಡಿದ್ರು, 50 ರನ್ಸ್ ಕೂಡ ಸ್ಕೋರ್ ಮಾಡಿದ್ರು, ಹಾಫ್ ಸೆಂಚುರಿ ಸ್ಕೋರ್ ಮಾಡಿದ್ರು ಗಾಯಕ್ವಾಡ್. ಪೇಯ್ನ್ ಇನ್ನೂ ಕೂಡ ಇದೆ, ಬಟ್ ಅದು ಸ್ವಲ್ಪ ಪರ್ಸಿಸ್ಟ್ ಆಗಬಹುದು ಅನ್ನುವಂಥದ್ರ ಬಗ್ಗೆ ಹೇಳ್ತಾ ಇದ್ದಾರೆ. ಮೈಕ್ ಹಸಿ ಕೂಡ ಈಗಾಗಲೇ ಮಾತಾಡಿದ್ದಾರೆ ಈ ವಿಚಾರವಾಗಿ. ಸದ್ಯಕ್ಕೆ ಅವರು ಚೇತರಿಸ್ಕೊಳ್ತಾ ಇದ್ದಾರೆ, ಆಲ್ಮೋಸ್ಟ್ ಅವರೇ ಆಡ್ತಾರೆ ಇವತ್ತಿನ ಮ್ಯಾಚ್ ಅಂತಲೂ ಕೂಡ ಹೇಳ್ತಾ ಇದ್ದಾರೆ. ಅಕಸ್ಮಾತ್ ಏನಾದರೂ ಗಾಯಕ್ವಾಡ್ ಆಡಲಿಲ್ಲ ಅಂತ ಹೇಳಿದ್ರೆ ಆಗ ಸಹಜವಾಗಿ ಇನ್ನೊಬ್ಬ ಕ್ಯಾಪ್ಟನ್ ಬೇಕಾಗುತ್ತೆ. ದಟ್ ಈಸ್ ನನ್ ಅದರ್ ದನ್ ಮಹೇಂದ್ರ ಸಿಂಗ್ ಧೋನಿ. ಯಾಕಂದರೆ ಇಂಥ ಟೈಮ್ನಲ್ಲಿ ಟೀಮ್ಗೆ ಬೇಕಾಗಿರುವಂಥದ್ದು ಒಂದು ಮಾರಲ್ ಬೂಸ್ಟ್ ಆಗಬೇಕು. ತುಂಬಾ ಡೌನ್ ಇದೆ ಮಾರಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್. ಯಾಕಂದರೆ ತುಂಬ ಬ್ಯಾಟಿಂಗ್ ವೀಕ್ ಬ್ಯಾಟಿಂಗ್ ಲೈನಪ್ ಇದೆ, ಬೌಲಿಂಗಲ್ಲಿ ಚೆನ್ನಾಗೇ ಇದೆ, ಬಟ್ ಬ್ಯಾಟಿಂಗಲ್ಲಿ ಅದೊಂದು ಟೀಮ್ ಆಗಿ ಕಾಣಿಸ್ತಾ ಇಲ್ಲ, ಎಫರ್ಟ್ಸ್ ಬರ್ತಾ ಇಲ್ಲ ಬೇರೆ ಯಾವ ಬ್ಯಾಟ್ಸ್ಮನ್ಗಳಿಂದಲೂ ಕೂಡ. ಹಾಗೆ ಕ್ಯಾಚಸ್ ಕೈ ಚೆಲ್ತಾ ಇದ್ದಾರೆ, ಲೂಸ್ ಫೀಲ್ಡಿಂಗ್ ಇವೆಲ್ಲವೂ ಕೂಡ ಮ್ಯಾಟ್ರ್ ಆಗುತ್ತೆ. ಸೊ ಹಾಗಾಗಿ ಟೀಮ್ ಮ್ಯಾನೇಜ್ಮೆಂಟ್ ಕೂಡ ಯೋಚನೆ ಮಾಡಿದೆ, ಬಹುಶಃ ಮಹೇಂದ್ರ ಸಿಂಗ್ ಧೋನಿ ವಾಪಸ್ ಬರಬೇಕು, ಅವರ ಒಂದು ಟ್ರೀಟ್ಮೆಂಟ್ ಟೀಮಿಗೆ ಬೇಕಾಗುತ್ತೆ ಅಂತೇಳಿ. ಸೊ ಹಾಗಾಗಿ ಬಹುಶಃ ಇವತ್ತು ಮಹೇಂದ್ರ ಸಿಂಗ್ ಧೋನಿ ಕ್ಯಾಪ್ಟನ್ಶಿಪ್ ಕ್ಯಾಪನ್ನು ಮತ್ತೆ ತೊಡಬಹುದು, ಅಕಸ್ಮಾತ್ ಋತುರಾಜ್ ಗಾಯಕ್ವಾಡ್ ಅವೈಲೇಬಲ್ ಇಲ್ಲ ಅಂತ ಹೇಳಿದ್ರೆ ಫೈನ್. ಯಾಕಂದರೆ ಋತುರಾಜ್ ಗಾಯಕ್ವಾಡ್ CSK ಟೀಮಿಗೆ ಬೆನ್ನೆಲುಬು ಬ್ಯಾಟಿಂಗ್ನಲ್ಲಿ. ಅವರ ಬ್ಯಾಟಿಂಗ್ನಲ್ಲೇ ರನ್ ಹರಿದು ಬರ್ತಾ ಇರೋದು. ಒಂದು ಕಡೆ ರಚಿನ್ ರವೀಂದ್ರ, ಇನ್ನೊಂದು ಕಡೆ ಗಾಯಕ್ವಾಡ್ ಬಿಟ್ಟರೆ ಇನ್ನು ಯಾವ ಬ್ಯಾಟ್ಸ್ಮನ್ ಕೂಡ ಅಂಥ ಹೇಳ್ಕೊಳ್ಳುವಂಥ ಒಂದು ಪರ್ಫಾರ್ಮೆನ್ಸ್ ಬರ್ತಾ ಇಲ್ಲ. ಸೊ ಹಾಗಾಗಿ ಋತುರಾಜ್ ಗಾಯಕ್ವಾಡ್ ಇವತ್ತಿನ ಮ್ಯಾಚಿಗೆ ಬಹಳ ಕ್ರೂಷಿಯಲ್ ಆಗ್ತಾರೆ. ಬಟ್ ಅವರ ಎಲ್ಬೋ ಇಂಜುರಿ ಎಷ್ಟಿದೆ ಅನ್ನುವಂಥದ್ದನ್ನು ನೋಡಬೇಕು. ಅಕಸ್ಮಾತ್ ಇವತ್ತಿನ ಒಂದು ಮ್ಯಾಚ್ ಅವ್ರು ಏನಾದರೂ ಮಿಸ್ ಮಾಡಿದ್ರೆ ಅವ್ರ ಜಾಗಕ್ಕೆ ಬೇರೆ ಯಾರು ಆಡ್ತಾರೆ ಅನ್ನುವಂಥದ್ದು ಕೂಡ ಲೆಕ್ಕಾಚಾರಗಳಿದೆ. ಮುಂದೆ ಅದನ್ನು ಹೇಳ್ತಾ ಹೋಗ್ತೀವಿ. ಬಹುಶಃ ಕ್ಯಾಪ್ಟನ್ಶಿಪ್ಪನ್ನು ಮಹೇಂದ್ರ ಸಿಂಗ್ ಧೋನಿ ತಗೊಳ್ಬಹುದಾಗುತ್ತೆ ಅಂತ ಅನ್ಸುತ್ತೆ. ನೋಡೋಣ, ಮ್ಯಾಚ್ ಇನ್ನೇನು ಸ್ವಲ್ಪ ಹೊತ್ತಿದೆ ಅನ್ನೋ ಟೈಮ್ನಲ್ಲಿ ಖಂಡಿತವಾಗ್ಲೂ ಗೊತ್ತಾಗೇ ಆಗುತ್ತೆ. ಟಾಸಿಗೆ ಯಾರು ಬರ್ತಾರೆ ಅನ್ನುವಂಥದ್ದಂತೂ ಗೊತ್ತಾಗೇ ಆಗುತ್ತೆ. ಸೊ ಇನ್ನು ಗಾಯದ ನಡುವೆಯೂ ಕೂಡ ಹಾಫ್ ಸೆಂಚುರಿ ಬಾರಿಸಿದಂಥ ಗಾಯಕ್ವಾಡ್ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಚೆನ್ನೈನ ಕೋಚ್ ಮೈಕ್ ಹಸಿ ಈಗಾಗಲೇ ಹೇಳಿದರೆ ಇವತ್ತು ಬ್ಯಾಟಿಂಗ್ ಟ್ರೈನಿಂಗ್ ಸೆಷನನ್ನು ನೋಡಿಕೊಂಡು ನಂತರ ನಾವು ಡಿಸೈಡ್ ಮಾಡ್ತೀವಿ. ಡೇ ಬೈ ಡೇ ಅವ್ರ ಗಾಯ ವಾಸಿ ಆಗ್ತಾ ಇದೆ, ಬಟ್ ಯಾವುದಕ್ಕೂ ಪಂದ್ಯ ಆರಂಭದವರೆಗೂ ಕೂಡ ವೆಯ್ಟ್ ಮಾಡೋಣ ಅಂತ ಹೇಳಿ ಮೈಕ್ ಹಸಿ ಕೂಡ ಹೇಳಿದ್ದಾರೆ. ಅಕಸ್ಮಾತ್ ಗಾಯಕ್ವಾಡ್ ಆಡಲಿಲ್ಲ ಅಂತ ಹೇಳಿದ್ರೆ ಧೋನಿ ಕ್ಯಾಪ್ಟನ್ ಆಗ್ತಾರೆ, ನೋ ಡೌಟ್. ಮೈಕ್ ಹಸಿ ತುಂಬ ಚೆನ್ನಾಗಿ ಹೇಳಿದ್ದಾರೆ, ನಮ್ಮಲ್ಲೊಬ್ಬ ಯಂಗ್ ಹುಡುಗ ಇದ್ದಾನೆ, ಅವನು ಯಾವಾಗಲೂ ವಿಕೆಟ್ಸ್ ಹಿಂದೆ ಇರ್ತಾನೆ, ವಿಕೆಟ್ ಕೀಪಿಂಗ್ ಮಾಡ್ತಾನೆ, ಅವನಿಗೆ ಕ್ಯಾಪ್ಟನ್ಶಿಪ್ ಮಾಡಿರುವಂಥ ಎಕ್ಸ್ಪೀರಿಯನ್ಸ್ ಕೂಡ ಇದೆ, ಮೇ ಬಿ ಅವನು ಕ್ಯಾಪ್ಟನ್ ಆಗಿ ಟೀಮ್ನ ಲೀಡ್ ಮಾಡಬಹುದು, ಬಟ್ ನಾನು ಈ ವಿಷಯದಲ್ಲಿ ಶ್ಯೂರ್ ಇಲ್ಲ ಅಂಥೇಳಿ ಕೂಡ ಹಸಿ ಹೇಳಿದ್ದಾರೆ. ಸೊ ಆ ಯಂಗ್ ಹುಡುಗ ಯಾರು ಅನ್ನುವಂಥದ್ದು ಎಲ್ರಿಗೂ ಕೂಡ ಗೊತ್ತೇ ಇದೆ. ಯಾಕಂದರೆ 43ರ ಏಜ್ನಲ್ಲೂ ಕೂಡ ಅವರು ಮಾಡ್ತಾ ಇರುವಂಥ ಒಂದು ವಿಕೆಟ್ ಕೀಪಿಂಗ್, ಸೊ ಆ ಒಂದು ಛಾಪು ಮಹೇಂದ್ರ ಸಿಂಗ್ ಧೋನಿಗಿದ್ದೇ ಇದೆ. ಸೊ ಹಾಗಾಗಿ ಮೇ ಬಿ ಅವರು ಬಹುಶಃ
ಬಹುಶಃ ಲೀಡ್ ಮಾಡಬಹುದು ಅಂತ ಅನ್ಸುತ್ತೆ. ನೋಡೋಣ, ಮ್ಯಾಚ್ ಆರಂಭಕ್ಕೂ ಮುಂಚೆ ಅದೆಲ್ಲವೂ ಕೂಡ ಗೊತ್ತಾಗುತ್ತೆ. ಇನ್ನು ಚೆನ್ನೈ ಸೂಪರ್ ಕಿಂಗ್ಸ್ 3 ಮ್ಯಾಚ್ ಆಡಿದೆ. ಅದರಲ್ಲಿ 1ರಲ್ಲಿ ಮಾತ್ರ ಮೊದಲನೇ ಮ್ಯಾಚ್ ಮುಂಬೈ ವಿರುದ್ಧ ಗೆದ್ದಿದ್ದು ಬಿಟ್ಟರೆ 2ರಲ್ಲಿ ಸೋತಿದೆ. RCB ಮತ್ತು RR ವಿರುದ್ಧ ನಡೆದಂಥ ಒಂದು 2 ಮ್ಯಾಚ್ ಸೋತಿದೆ. ಬಟ್ ಆನ್ ದ ಅದರ್ ಹ್ಯಾಂಡ್ ಡೆಲ್ಲಿ ಕ್ಯಾಪಿಟಲ್ಸ್ ಆಡಿರುವಂಥ 2 ಮ್ಯಾಚ್ 2ರಲ್ಲೂ ಕೂಡ ಗೆಲುವು ದಾಖಲಿಸಿದೆ. ಒಂದು LSG ಲಕ್ನೋ ಸೂಪರ್ ಜೈಂಟ್ಸ್, ಮತ್ತೊಂದು SRH. ಅದರಲ್ಲೂ ಕೂಡ SRH ಅಂತ ಒಂದು ಸ್ಟ್ರಾಂಗ್ ಬ್ಯಾಟಿಂಗ್ ಲೈನಪ್ ಇರುವಂಥ ಒಂದು ಟೀಮನ್ನು ಕೇವಲ 163 ರನ್ಗೆ ಕಟ್ ಹಾಕಿದ್ದು ಅಂತ ಹೇಳಿದ್ರೆ ಅದು ಡೆಲ್ಲಿ ಕ್ಯಾಪಿಟಲ್ಸ್ನ ಒಂದು ಬೌಲರ್ಸ್ಗೆ ಆ ಕ್ರೆಡಿಟ್ ಕೊಡಲೇಬೇಕು. ಸದ್ಯಕ್ಕೆ ಪಾಯಿಂಟ್ಸ್ ಟೇಬಲ್ನಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ 2ನೇ ಸ್ಥಾನದಲ್ಲಿದ್ದರೆ, CSK 8ನೇ ಸ್ಥಾನದಲ್ಲಿದೆ. ಸೊ ಬಾಟಮ್ನಲ್ಲಿರುವಂಥ ಒಂದು ಟೀಮ್ ಹಾಗೆ ಟಾಪಲ್ಲಿರುವಂಥ ಒಂದು ಟೀಮ್ ನಡುವಿನ ಕಾಳಗ ಇದು. ಇನ್ನು ಕಳೆದ ಪಂದ್ಯದಲ್ಲಿ ಸ್ಟ್ರಾಂಗ್ ಬ್ಯಾಟಿಂಗ್ ಲೈನಪ್ ಇರುವಂತಹ ಹೈದರಾಬಾದ್ ಟೀಮ್ನ 163 ರನ್ಗೆ ಅಲೌಟ್ ಮಾಡೋದು ಅಂತ ಹೇಳಿದ್ರೆ ನಿಜಕ್ಕೂ ಡೆಲ್ಲಿ ಬೌಲರ್ಸ್ಗೆ ಕ್ರೆಡಿಟ್ ಕೊಡಲೇಬೇಕು. ಅಟ್ ದ ಸೇಮ್ ಟೈಮ್ ಬರೀ 16 ಓವರ್ನಲ್ಲೇ ಆ ಗೆಲುವಿನ ದಡವನ್ನು ಸೇರಿಸಿದ್ರು. ಸೊ ಹಾಗಾಗಿ ಖಂಡಿತವಾಗ್ಲೂ ಆನ್ ಪೇಪರ್ ಮತ್ತು ಆನ್ ಫೀಲ್ಡ್ 2ರಲ್ಲೂ ಕೂಡ ಡೆಲ್ಲಿ ಎನಿಡೇ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದೆ. ಡೆಲ್ಲಿಯ ಬ್ಯಾಟಿಂಗ್, ಡೆಲ್ಲಿಯ ಬೌಲಿಂಗ್ ಜೊತೆಗೆ ಅವರ ಒಂದು ಫೀಲ್ಡಿಂಗ್ ಅದ್ಭುತವಾಗಿ ನಡೀತಾ ಇದೆ. ಅಷ್ಟೇ ಚೆನ್ನಾಗಿ ಅಕ್ಷರ್ ಪಟೇಲ್ ಅವರ ಕ್ಯಾಪ್ಟನ್ಶಿಪ್ ಕೂಡ ಮೂಡ್ ಬರ್ತಾ ಇದೆ. ಇನ್ನು ಚೆನ್ನೈ ಬೌಲಿಂಗ್ ಓಕೆ ಅಂತ ಅನ್ಸಿದ್ರು ಕೂಡ ಬ್ಯಾಟಿಂಗ್ ಖಂಡಿತವಾಗ್ಲೂ ವೀಕ್ ಆಗಿದೆ. ಅಂಥ ಒಂದು ಡೆಸ್ಟ್ರಕ್ಟಿವ್ ಬ್ಯಾಟ್ಸ್ಮನ್ ಆ ಟೀಮ್ನಲ್ಲಿ ಕಾಣಿಸ್ತಾ ಇಲ್ಲ. ಇನ್ನೂ ವರಿಸಮ್ ಫ್ಯಾಕ್ಟರ್ ಏನಂತ ಹೇಳಿದ್ರೆ ಬೆಂಚ್ ಸ್ಟ್ರೆಂತ್ ಚೆಕ್ ಮಾಡೋಣ ಅಂತ ಹೇಳಿದ್ರೆ ಬೆಂಚ್ ಸ್ಟ್ರೆಂತಲ್ಲೂ ಕೂಡ ಯಾರು ಅಂಥ ಒಬ್ಬ ಹೇಳ್ಕೊಳ್ಳುವಂಥ ಡೆಸ್ಟ್ರಕ್ಟಿವ್ ಬ್ಯಾಟ್ಸ್ಮನ್ ಕಾಣಿಸ್ಲಿಕ್ಕಿಲ್ಲ ಚೆನ್ನೈ ಸೂಪರ್ ಕಿಂಗ್ಸ್ಗೆ. ಇದು ಸ್ವಲ್ಪ ವರಿ ಇರುವಂಥ ಒಂದು ವಿಚಾರ. ಲಾಸ್ಟ್ ಮ್ಯಾಚ್ನಲ್ಲಿ ಡೆಲ್ಲಿ ಬೌಲಿಂಗ್ ಗಮನಿಸಿದ್ರೆ ಮಿಶೆಲ್ ಸ್ಟಾರ್ಕ್ 5 ವಿಕೆಟ್ಗಳನ್ನು ತೆಗೆದ್ರು. ಹಾಗೆ ಕುಲ್ದೀಪ್ ಯಾದವ್ 3 ವಿಕೆಟ್ಸ್. ಇವರಿಬ್ಬರು ಎನಿ ಡೇ ಡೇಂಜರ್ ಬೌಲರ್ ಆಗ್ತಾರೆ ಚೆನ್ನೈ ವಿರುದ್ಧ. ಹಾಗೆ ಕ್ಯಾಪ್ಟನ್ ಅಕ್ಷರ್ ಪಟೇಲ್ ಟೀಮ್ನ ಚೆನ್ನಾಗಿ ಜೆಲ್ ಮಾಡ್ತಾ ಇದ್ದಾರೆ. ಬ್ಯಾಟಿಂಗ್ನಲ್ಲೂ ಕೂಡ ಕಾಂಟ್ರಿಬ್ಯೂಟ್ ಮಾಡ್ತಾರೆ, ಬೌಲಿಂಗ್ನಲ್ಲಿ ಕಾಂಟ್ರಿಬ್ಯೂಟ್ ಮಾಡ್ತಾರೆ, ಜೊತೆ ಕ್ಯಾಪ್ಟನ್ಶಿಪ್ ಕೂಡ ತುಂಬ ಚೆನ್ನಾಗಿ ನಿಭಾಯಿಸ್ತಾ ಇದ್ದಾರೆ. ಇನ್ನು ಡೆಲ್ಲಿ ಬ್ಯಾಟಿಂಗ್ ಬಗ್ಗೆ ಹೇಳಿದ್ರೆ ಫಾಫ್ ಡುಪ್ಲೆಸಿ ಇದ್ದಾರೆ. ಅಫ್ಕೋರ್ಸ್ ಲಾಸ್ಟ್ ಮ್ಯಾಚ್ನಲ್ಲೂ ಕೂಡ ಹಾಫ್ ಸೆಂಚುರಿ. ಇನ್ನು ಮೆಗ್ಗರ್ಕ್ ಸ್ವಲ್ಪ ಮೊದಲನೇ ಮ್ಯಾಚಲ್ಲಿ 1 ರನ್, 2ನೇ ಮ್ಯಾಚಲ್ಲಿ 38 ರನ್ಸ್ ಇದ್ರೂ ಕೂಡ ಅದು 32 ಬಾಲ್ ರನ್ನೇ ಬಾಲ್ ಬರ್ತಾ ಇದೆ ಮೆಗ್ಗರ್ಕಿಂತ. ಬಟ್ ಒಂದು ಶೀಟ್ ಆಂಕರ್ ರೋಲನ್ನು ಪ್ಲೇ ಮಾಡೋದಕ್ಕೊಬ್ಬ ಬೇಕಾಗುತ್ತೆ, ಅದು ಮೆಗ್ಗರ್ಕ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಅಫ್ಕೋರ್ಸ್ ಅವರ ಒಂದು ಫೀಲ್ಡಿಂಗ್ ಅದ್ಭುತವಾದಂಥ ಒಂದು ಲಾಸ್ಟ್ ಟೈಮ್ನ ಒಂದು ಕ್ಯಾಚ್, ಇದೆಲ್ಲೂ ಕೂಡ ಟೀಮ್ಗೆ ಪ್ಲಸ್ ಆಗುತ್ತೆ. ಇನ್ನು ನಮ್ಮ ಕನ್ನಡಿಗ KL ರಾಹುಲ್ ಇನ್ಫಾರ್ಮಲ್ಲಿದ್ದಾರೆ. ಸೊ ಅವ್ರು ಖಂಡಿತವಾಗ್ಲೂ ಅವರ ಬ್ಯಾಟ್ನಿಂದ ರನ್ಗಳು ಹರಿದು ಬರುತ್ತೆ. ಇನ್ನು ಯಂಗ್ಸ್ಟರ್ ಅಭಿಷೇಕ್ ಪೋರೆಲ್ ಜೊತೆಗೆ ಅಶುತೋಷ್ ಶರ್ಮಾ ಮೊದಲ ಮ್ಯಾಚ್ನ ಅವರಿಗೆ ಒಂದು ಕ್ಯಾಮಿಯೋ ರೋಲ್ನ ಏನು ಪ್ಲೇ ಮಾಡಿದ್ರು 60 ರನ್ಗಳು ಅಶುತೋಷ್ ಶರ್ಮಾ ಅವರಿಂದ ಅದ್ಭುತವಾದಂಥ ಒಂದು ಬ್ಯಾಟಿಂಗ್. ಸೊ ಹಾಗಾಗಿ ಮಿಡ್ಲ್ ಆರ್ಡರ್ ಕೂಡ ಡೆಲ್ಲಿದು ಸ್ಟ್ರಾಂಗ್ ಆಗಿ ಕಾಣಿಸುತ್ತೆ. ಇನ್ನು ಟೈಟನ್ ಸ್ಟಬ್ಸ್ ಎನಿ ಡೇ ಇವರೆಲ್ಲರೂ ಕೂಡ ಡೇಂಜರಸ್ ಬ್ಯಾಟ್ಸ್ಮನ್ ಆಗ್ತಾರೆ. ಸೊ ಹಾಗೆ ಚೆನ್ನೈ ಬಗ್ಗೆ ನಾವು ಮಾತಾಡ್ತಾ ಹೋದರೆ ಚೆನ್ನೈಗೆ ವರಿ ಇರುವಂಥದ್ದೇ ವೀಕ್ ಬ್ಯಾಟಿಂಗ್ ಆರ್ಡರ್. ಅದರಲ್ಲೂ ಓಪನಿಂಗ್ ಆಗಿ ರಚಿನ್ ರವೀಂದ್ರ ಬಂದರೂ ಕೂಡ ಅವ್ರ ಜೊತೆಗೆ ಯಾರು ಇನ್ನೊಬ್ಬ ನಾನ್ ಸ್ಟ್ರೈಕರಲ್ಲಿ ಇರ್ತಾರೆ ಅನ್ನುವಂಥದ್ದು ಬಹಳ ಕ್ವೆಶ್ಚನ್ ಮಾರ್ಕ್ ಇದೆ. ಇಫ್ ಗಾಯಕ್ವಾಡ್ ಮಿಸ್ ಮಾಡಿದ್ರೆ ಇವತ್ತಿನ ಒಂದು ಮ್ಯಾಚ್, ಸೊ ಇನ್ನೂ ಬ್ಯಾಟಿಂಗ್ ವೀಕ್ ಆಗುತ್ತೆ. ಯಾಕಂದರೆ ಬ್ಯಾಟಿಂಗ್ನಲ್ಲಿ ಗಾಯಕ್ವಾಡ್ರಿಂದನೇ ರನ್ ಬರ್ತಾ ಇರೋದು. ಅಫ್ಕೋರ್ಸ್ ಕ್ಯಾಪ್ಟನ್ಶಿಪ್ ಅಂತೂ ಧೋನಿ ನಿಭಾಯಿಸ್ಕೋತಾರೆ, ಅದರಲ್ಲಿ 2 ಮಾತಿಲ್ಲ ಅಥವಾ ಅದರಲ್ಲಿ ವರಿ ಇಲ್ಲ. ಬಟ್ ಬ್ಯಾಟಿಂಗ್ ಯಾರು ರಿಪ್ಲೇಸ್ ಮಾಡ್ತಾರೆ? ಬೆಂಚ್ ಸ್ಟ್ರೆಂತ್ನ ನೋಡೋಣ ಅಂತ ಹೇಳಿದ್ರೆ ಕಂಪ್ಲೀಟ್ಲಿ ನ್ಯೂ ಫೇಸಸ್ ಕಾಣಿಸುತ್ತೆ. ಕೆಲವೊಬ್ಬರು ಇಂಡಿಯನ್ ಬ್ಯಾಟ್ಸ್ಮನ್ನ ರಿಪ್ಲೇಸ್ ಮಾಡಬೇಕಂದ್ರೆ ಗಾಯಕ್ವಾಡ್ನ ರಿಪ್ಲೇಸ್ ಮಾಡೋದಕ್ಕೆ ಮತ್ತೊಬ್ಬ ಇಂಡಿಯನ್ ಬ್ಯಾಟ್ಸ್ಮನ್ ಅಂತ ನೋಡಿದ್ರೆ ಶೇಖ್ ರಶೀದ್ ಆಗಿರಲಿ, ವಂಶ್ ಬೇಡಿ ಆಗಿರಲಿ, ಆಂಡ್ರೆ ಸಿದ್ಧಾರ್ಥ ಆಗಿರಲಿ ಅಥವಾ ರಾಮಕೃಷ್ಣ ಘೋಷ್ ಆಗಿರಲಿ, ಇವರೆಲ್ಲರೂ ಕೂಡ ಇನ್ನೂ ಎಕ್ಸ್ಪೀರಿಯನ್ಸೇ ಇಲ್ಲ. ಅಥವಾ ಹೇಳೋಕ್ಕಾಗಲ್ಲ, ಒಂದು ಅದ್ಭುತವಾದಂಥ ಒಂದು ಇನ್ನಿಂಗ್ಸ್ ಬರಲೂಬಹುದು ಹೊಸಬರಿಂದ. ಅಥವಾ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇದೆ ನೋಡೋಣ ಅಂತ ಹೇಳಿದ್ರೆ ಕಮಲೇಶ್ ನಾಗರ್ಕೋಟಿ 1-2-3 ಮ್ಯಾಚ್ಗಳನ್ನು ಒಂದು ಸ್ವಲ್ಪ ಆಡಿರುವಂಥ ಒಂದು ಎಕ್ಸ್ಪೀರಿಯನ್ಸ್ ಇರೋದು. ಅಟ್ ದ ಸೇಮ್ ಟೈಮ್ ಅನ್ಶುಲ್ ಕಾಂಬೋಜ್ ಅಂತಲೂ ಕೂಡ ಮುಂಬೈ ಇಂಡಿಯನ್ಸಿಗೆ ಮುಂಚೆ ಆಡ್ತಾ ಇದ್ರು. 1-2-3 ಮ್ಯಾಚ್ಗಳ ಬ್ಯಾಟಿಂಗ್ ಮಾಡಿರುವಂಥದ್ದು ಆಲ್ರೌಂಡಿಂಗ್ ಎಕ್ಸ್ಪೀರಿಯನ್ಸ್ ಇದೆ. ಬಟ್ ಯಾರನ್ನ ಟ್ರೈ ಮಾಡ್ತಾರೆ ಅನ್ನುವಂಥದ್ದು ಖಂಡಿತವಾಗ್ಲೂ ಇನ್ನೂ ಪ್ರಶ್ನಾರ್ಥಕ ಚಿಹ್ನೆ. CSK ಬ್ಯಾಟಿಂಗ್ ಸ್ಟ್ರೆಂತ್ ಅಂತ ಹೇಳಿದ್ರೆ ಅದು ರಚಿನ್ ರವೀಂದ್ರ. ಅಫ್ಕೋರ್ಸ್ ಓಪನಿಂಗ್ ಆಗಿ ಬರ್ತಾರೆ. ಲಾಸ್ಟ್ ಮ್ಯಾಚ್ ಸ್ವಲ್ಪ ಅವರು ಆಡಲಿಲ್ಲ ಅನ್ನೋದು ಬಿಟ್ಟರೆ ಬೇರೆ 2 ಇನ್ನಿಂಗ್ಸ್ನಲ್ಲೂ ಕೂಡ 100+ ರನ್ಸ್ ರಚಿನ್ ರವೀಂದ್ರ ಅವರಿಂದ ಬಂದಿದೆ. ಸೊ ಇವತ್ತು ಬಹುಶಃ ಚೆನ್ನೈ ಸೂಪರ್ ಕಿಂಗ್ಸಲ್ಲಿ ಲುಕಿಂಗ್ ಫಾರ್ವರ್ಡ್ ಅಂತ ಹೇಳಿದ್ರೆ ಅದು ಡೆವನ್ ಕಾನ್ವೆ. ಎಸ್, ಅಫ್ಕೋರ್ಸ್ ಡೆವನ್ ಕಾನ್ವೆ ಲಾಸ್ಟ್ ಸೀಸನ್ ಆಡಲಿಲ್ಲ, ಇಂಜುರಿ ಸಮಸ್ಯೆ ಇತ್ತು ಕಾನ್ವೆ. ಆದರೆ CSKಗೆ ಎನಿ ಡೇ ಡೆವನ್ ಕಾನ್ವೆ ಉತ್ತಮವಾದಂಥ ಬ್ಯಾಟ್ಸ್ಮನ್. ಯಾಕಂದರೆ 924 ರನ್ಗಳು 22 ಇನ್ನಿಂಗ್ಸ್ನಲ್ಲಿ CSK ಪರ ಆಡಿರೋದ್ರಲ್ಲಿ. ಸೊ ಹಾಗಾಗಿ ಒನ್ ಆಫ್ ದಿ ಬೆಸ್ಟ್ ಬ್ಯಾಟ್ಸ್ಮನ್ ಆಗ್ತಾರೆ ಡೆವನ್ ಕಾನ್ವೆ. ಆದರೆ ಲಾಸ್ಟ್ ಸೀಸನ್ ಆಡಿಲ್ಲ ಇಂಜುರಿ ಸಮಸ್ಯೆಯಿಂದ. ಈ ಸೀಸನ್ ಮತ್ತೆ ಅವ್ರನ್ನ 6.25 ಕೋಟಿ ಕೊಟ್ಟು ತಗೊಂಡಿದ್ದಾರೆ. ಸೊ ಈ ಮ್ಯಾಚ್ನ ಆಡಿಸಲೇಬೇಕಾದಂಥ ಅನಿವಾರ್ಯತೆ ಕಾಣಿಸ್ತಾ ಇದೆ ಈಗ ಸದ್ಯಕ್ಕೆ. ಯಾಕಂದರೆ ಕಾನ್ವೆ ಆಡಲಿಲ್ಲ ಅಂತ ಹೇಳಿದ್ರೆ ಇವತ್ತು ಮತ್ತೆ ಬ್ಯಾಟಿಂಗ್ ವೀಕ್ ಆಗೋದ್ರಲ್ಲಿ ನೋ ಡೌಟ್. ಆದರೆ ಕಾನ್ವೆಯನ್ನು ಆಡಿಸ್ತಾರೆ ಅಂತ ಹೇಳಿದ್ರೆ ಯಾವ ಫಾರಿನ್ ಪ್ಲೇಯರನ್ನು ಬಿಡಬೇಕಾಗಾದ್ರೆ CSK ನೋಡಿ, ರಚಿನ್ ರವೀಂದ್ರ, ನೂರ್ ಅಹ್ಮದ್ ಬೌಲಿಂಗಲ್ಲಿ, ಪತಿರಾಣ. ಸೊ ಈ 3 ಜನ ಆಡಲೇಬೇಕು. ಯಾಕಂದ್ರೆ ರಚಿನ್ ರವೀಂದ್ರ ಅವ್ರನ್ನ ರಿಪ್ಲೇಸ್ ಮಾಡೋಕ್ಕಾಗಲ್ಲ,
ನೂರ್ ಅಹ್ಮದ್ ಇನ್ಫಾರ್ಮ್ ಬೌಲರ್, ಪತಿರಾಣ ಆಲ್ಸೋ ಇನ್ಫಾರ್ಮ್ ಬೌಲರ್, ಅವ್ರು 3 ಜನ ಅಂತೂ ಆಡಲೇಬೇಕಾಗುತ್ತೆ. ಸೊ ಹಾಗಾದರೆ ಕಾನ್ವೆ ಯಾರ ಜಾಗಕ್ಕೆ ಆಡಬೇಕು? ಅಕಸ್ಮಾತ್ ಲಾಸ್ಟ್ ಟೈಮು ಸ್ಯಾಮ್ ಕರ್ರನ್ ಆಡಿಸಿ ಅವರನ್ನು ರಿಪ್ಲೇಸ್ ಮಾಡಿ ಓವರ್ಟನ್ ಅವ್ರನ್ನ ಆಡಿಸಿದ್ರು. ಬಟ್ ಓವರ್ಟನ್ ಸುಮ್ಮನೆ ಟೀಮಿಗೆ ಓವರ್ ಆದರೂ ಭಾರಿ ಆದರೂ ಬಿಟ್ಟರೆ ಬ್ಯಾಟಿಂಗಲ್ಲೂ ರನ್ ಬರಲಿಲ್ಲ, ಬೌಲಿಂಗ್ನಲ್ಲೂ ಕೂಡ ಅಂತ ಕಮಾಲ್ ಮಾಡಲಿಲ್ಲ. ಸೊ ಹಾಗಾಗಿ ಅಫ್ಕೋರ್ಸ್ ಓವರ್ಟನ್ನನ್ನು ಇವತ್ತು ಡ್ರಾಪ್ ಮಾಡ್ತಾರೆ ಅನ್ನುವಂಥದ್ದೇ ಸಿಚುವೇಶನ್ ಕಾಣಿಸ್ತಾ ಇದೆ. ಅವ್ರ ಜಾಗಕ್ಕೆ ಸ್ಯಾಮ್ ಕರ್ರನ್ ಆಡಬಹುದು. ಸ್ಯಾಮ್ ಕರ್ರನ್ ಅಫ್ಕೋರ್ಸ್ ಬ್ಯಾಟಿಂಗ್ನಲ್ಲಿ ಮಿಂಚ್ತಾರೆ, ಹಾಗೆ ಬೌಲಿಂಗ್ನಲ್ಲೂ ಕೂಡ ಚೆನ್ನಾಗಿದೆ ಅವ್ರದ್ದು, ಒಂದು ಒಳ್ಳೆ ಆಲ್ರೌಂಡ್ ಪರ್ಫಾರ್ಮೆನ್ಸ್ ಸ್ಯಾಮ್ ಕರ್ರನ್ನಿಂದ ಬರುತ್ತೆ. ಬಟ್ ಕಾನ್ವೇನ ಎಲ್ಲ ಆಡಿಸ್ತಾರೆ? ಅಕಸ್ಮಾತ್ ಸ್ಯಾಮ್ ಕರ್ರನ್ನ ಬಿಡ್ತಾರೆ ಅಂದರೆ ಕಾನ್ವೆ ಒಬ್ಬ ಒಂದು ಸ್ಪೆಷಲಿಸ್ಟ್ ಬ್ಯಾಟ್ಸ್ಮನ್ ಆಗಿ ನಮಗೆ ಓಪನರ್ ಆಗಿ ಸಿಗ್ಬೋದು. ಮೇ ಬಿ ಇದೇ ಲೆಕ್ಕಾಚಾರ CSK ಟೀಮ್ಗೂ ಕೂಡ ಇದೆ ಅಂತ ಅನ್ಸುತ್ತೆ. ಸೊ ಜಾಮಿ ಓವರ್ಟನ್ ಅಫ್ಕೋರ್ಸ್ ಯೂಸ್ ಆಗಲಿಲ್ಲ, ಸೊ ಹಾಗಾಗಿ ಅವ್ರನ್ನ ಡ್ರಾಪ್ ಮಾಡಿ ಮತ್ತೆ ಕರ್ರನ್ ಇಲ್ಲಾಂದರೆ ಕಾನ್ವೆ ಖಂಡಿತವಾಗ್ಲೂ ಈ ಮ್ಯಾಚನ್ನ ಆಡಬಹುದು ಅನ್ನುವಂಥ ಒಂದು ಪ್ರೆಡಿಕ್ಷನ್ಸ್ ಇದ್ದೇ ಇದೆ. ಇನ್ನು ಓಪನರ್ ವಿಚಾರಕ್ಕೆ ಬಂದರೆ ರಾಹುಲ್ ತ್ರಿಪಾಠಿ ಬ್ಯಾಡ್ಲಿ ಫೀಲ್ಡ್ ರಾಹುಲ್ ತ್ರಿಪಾಠಿ. ಸೊ ಹಾಗಾಗಿ ಅವ್ರನ್ನ ರಿಪ್ಲೇಸ್ ಮಾಡಬೇಕಾಗತ್ತಾ ಅಥವಾ ಅವ್ರನ್ನ ಡೌನ್ ದ ಆರ್ಡರ್ ಆಡಿಸ್ಬೇಕಾಗತ್ತಾ? ಯಾಕಂದರೆ ಬೇರೆ ಬೆಂಚ್ ಸ್ಟ್ರೆಂತ್ ಕೂಡ ಇಲ್ಲ. ಇನ್ನು ಶಿವಮ್ ದುಬೆ ಅವ್ರನ್ನ ಆಡಿಸ್ತಾ ಇದ್ದಾರೆ, ಬಟ್ ಅವರಿಂದಲೂ ಕೂಡ ಅಂಥ ಒಂದು ಬ್ಯಾಟಿಂಗ್ನಿಂದ ರನ್ ಬರ್ತಾ ಇಲ್ಲ. ಅವ್ರನ್ನ ಒಂಚೂರು ಅಪ್ ದ ಆರ್ಡರ್ ಆಡಿಸಿ ಶಿವಮ್ ದುಬೆಯಿಂದ ಒಂದು ಸ್ವಲ್ಪ ಹೆಚ್ಚಿನ ರನ್ಸನ್ನು ಬಹುಶಃ ನಿರೀಕ್ಷಿಸಬಹುದಾ ಅನ್ನುವಂಥದ್ರ ಬಗ್ಗೆಯೂ ಕೂಡ ಲೆಕ್ಕಾಚಾರಗಳಿವೆ. ಇನ್ನು ಪಿಚ್ ರಿಪೋರ್ಟ್, ಆವರೇಜ್ ಸ್ಕೋರ್ ಚೆಪಾಕ್ನಲ್ಲಿ 156 ರನ್ಗಳು. ಒಂದು ಓವರ್ಲಿ ಹೈ ಸ್ಕೋರಿಂಗ್ ಮ್ಯಾಚ್ ಆಗುತ್ತೆ ಅನ್ನುವಂಥದ್ದನ್ನು ಹೇಳೋಕ್ಕಾಗಲ್ಲ. 156 ಎನಿ ಡೇ ಚೆಪಾಕ್ನಲ್ಲಿ ಒಂದು 170, 180 ತನಕ ಮೊದಲು ಬ್ಯಾಟ್ ಮಾಡಿದಂಥವ್ರು ಗಳಿಸಿದ್ರೆ ಚೇಸ್ ಮಾಡೋದು ಅಲ್ಲಿ ಕಷ್ಟ ಆಗಬಹುದು. ಸೊ ಮೊದಲು ಬ್ಯಾಟಿಂಗ್ ಮಾಡಿದಂಥವ್ರು 61 ಸರಿ ಇಲ್ಲಿ ಗೆಲುವನ್ನು ದಾಖಲಿಸಿದ್ರೆ, ಚೇಸ್ ಮಾಡಿದಂಥವ್ರು 51 ಸಲ ಗೆಲುವನ್ನು ದಾಖಲಿಸಿದ್ರೆ. ಸೊ ಹಾಗಾಗಿ ಸ್ಲೈಟ್ ಎಡ್ಜ್ ಮೊದಲು ಬ್ಯಾಟಿಂಗ್ ಮಾಡೋರ ಸೈಡೇ ಕಾಣಿಸ್ತಾ ಇದೆ. ಸೊ ಹಾಗಾಗಿ ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡುವಂಥದ್ದು ಬಹುಶಃ ಸೂಕ್ತ ಆಗಬಹುದು. ನೋಡೋಣ ಯಾರು ಯಾವ ರೀತಿಯಾದಂಥ ಡಿಸಿಷನ್ ತಗೊಳ್ತಾರೆ ಅಂತೇಳಿ. ಇದು ಚೆನ್ನೈ ಸೂಪರ್ ಕಿಂಗ್ಸ್ ಮತ್ತು ಡೆಲ್ಲಿ ಕ್ಯಾಪಿಟಲ್ಸ್ ನಡುವೆ ಇನ್ನೇನು ಪಂದ್ಯ ಆರಂಭವಾಗುತ್ತೆ. ಸೊ ಆ ಪಂದ್ಯದಲ್ಲಿ ಹೇಗಿರುತ್ತೆ ಲೆಕ್ಕಾಚಾರಗಳು, ಯಾರು ಆಡ್ಬೋದು ಯಾರಿಲ್ಲ ಅನ್ನುವಂಥದ್ದನ್ನು ನಿಮಗೆ ಹೇಳಿದ್ವಿ. ನಿಮಗೆ ಏನನ್ಸುತ್ತೆ? ಚೆನ್ನೈಯಲ್ಲಿ ಏನಾದರೂ ಬದಲಾವಣೆಗಳು ತರಬೇಕಾ? ಡೆಲ್ಲಿ ಕ್ಯಾಪಿಟಲ್ಸಲ್ಲಿ ಏನಾದರೂ ನೀವು ಬದಲಾವಣೆಯನ್ನು ನಿರೀಕ್ಷಿಸ್ತಾ ಇದ್ದೀರಾ? ಸೊ ಇದ್ರ ಬಗ್ಗೆ ನೀವು ಕಮೆಂಟ್ ಮಾಡಿ ತಿಳಿಸ್ಬೋದು. ದಿಸ್ ಇಸ್ ರೆಹಮಾನ್ ಸೈನಿಂಗ್ ಆಫ್. ಬಾಯ್.